ತುಂಬ ಟೇಸ್ಟಿಯಾಗಿರುವ ಈ ಗ್ರೇವಿಯನ್ನು ಒಮ್ಮೆ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ನಮಸ್ತೆ, ಎಲ್ಲರನ್ನೂ ಮಾತಾಡಿಸ್ದಿ ಅಡುಗೆ ಆಟಕ್ಕೆ ಸ್ವಾಗತ. ಈ ಗ್ರೇವಿಗೆ ನಾನು ಸ್ವಲ್ಪ ಪನ್ನೀರನ್ನು ತಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ಪನ್ನೀರನ್ನು ತಗೋಬೋದು, ಇಂತಿಷ್ಟೇ ಅಂತ ಇಲ್ಲ. ಇದನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಉಪ್ಪು ಖಾರವನ್ನು ಹಾಕಿ ಕಲಸಿಟ್ಕೊಳ್ತಾ ಇದ್ದೀನಿ. ತುಂಬ ಕಡಿಮೆ ಆಯಿಲಲ್ಲಿ ಮಾಡೋ ಗ್ರೇವಿ ಇದು. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ದಿಢೀರಾಗಿ ಮಾಡಿಬಿಡ್ಬೋದು. ಹೀಗೆ ಕಲಸಿ ಇಟ್ಕೊಂಡಿರೋದ್ರಿಂದ ಪನ್ನೀರ್ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲ ಪನ್ನೀರ್ ಸಪ್ಪೆ ಸಪ್ಪೆ ಅನಿಸುತ್ತೆ, ಅದಕ್ಕೋಸ್ಕರ ನಾನು ಹೀಗೆ ಮಾಡಿ ಇಟ್ಕೊಂಡಿರ್ತೀನಿ. ಉಳಿದಿದ್ದೆಲ್ಲ ಕೆಲಸ ಮಾಡೋ ತನಕ ಇದು ಎಲ್ಲ ಹೀರ್ಕೊಂಡಿರುತ್ತೆ. ಹಾಗೆ 2 ಈರುಳ್ಳಿಯನ್ನು ತಗೊಂಡು ಸಿಪ್ಪೆ ತೆಕ್ಕೊಂಡು ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕಂತೇನಿಲ್ಲ, ಮೀಡಿಯಮ್ ಆಗಿ ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಎಷ್ಟು ಬೇಗ ಮಾಡ್ಬೋದು ಅಂದರೆ ಬೇಯಿಸೋದಿಲ್ಲ, ತುಂಬ ಕಟ್ ಮಾಡೋದಿಲ್ಲ. ತುಂಬ ಸಿಂಪಲ್ ಆಗಿರೋ ಟೇಸ್ಟಿ ರೆಸಿಪಿ ಇದು. ದೋಸೆ ಚಪಾತಿ ಜೊತೆಗೆ ಸಖತ್ತಾಗಿರುತ್ತೆ, ಪೂರಿ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. 2 ಎಸಳು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಹಾಕ್ಕೊಂಡೆ, ಅರ್ಧ ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಂಡೆ. ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಅರ್ಧ ಇಂಚು ಚಕ್ಕೆಯನ್ನು ಹಾಕ್ಕೊಂಡೆ, 2 ಲವಂಗವನ್ನು ಹಾಕ್ಕೊಂಡೆ. ಹಾಗೆ ನಾವೀಗ ಗೋಡಂಬಿಯನ್ನು ಹಾಕ್ಕೊಳ್ಳೋಣ. 8-10 ತೊಗೊಂಡಿದ್ದೀನಿ. ಅರ್ಧ ಇಂಚು ಶುಂಠಿಯನ್ನು ಕಟ್ ಮಾಡಿ ಹಾಕ್ಕೊಂಡೆ. ಈಗ 1 ಚಮಚ ಎಳ್ಳನ್ನು ಹಾಕೋತಾ ಇದ್ದೀನಿ. ಇದು ತುಂಬ ಟೇಸ್ಟ್ ಕೊಡುತ್ತೆ ಇದಕ್ಕೆ. ಹಾಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ನುಣ್ಣಗೆ ರುಬ್ಕೋಬೇಕು. ಇದನ್ನು ಈಗ ಒಂದು ಪಾತ್ರಕ್ಕೆ ಹಾಕ್ಕೊಳ್ಳೋಣ. ಈಗಲೇ ಎಷ್ಟು ಘಮ ಅಂತಿದೆ ಗೊತ್ತಾ ನೋಡಿ. ವೈಟ್ ಕಲರ್ ಗ್ರೇವಿಯನ್ನು ನೀವೆಲ್ಲರೂ ತಿಂದಿದ್ದೀರಾ? ನೋಡೋಕೆ ಮಾತ್ರ ಹೀಗಿದೆ, ಅದರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮಿಕ್ಸಿ ಜಾರ್ಗೆ ನೀರನ್ನು ಹಾಕ್ಕೊಂಡು ಅದನ್ನು ಈ ಪಾತ್ರಕ್ಕೆ ಹಾಕ್ಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇದಕ್ಕೆ ಮಕ್ಕಳನ್ನು ಸ್ಕೂಲಿಗೆ ಕಳಿಸೋ ಗಡಿಬಿಡಿಯಲ್ಲಿರ್ತೀವಿ, ಕೆಲಸಕ್ಕೆ ಹೋಗೋ ತಯಾರಿಲಿರ್ತೀವಿ. ಈ ರೀತಿಯಾಗಿರೋ ಸಿಂಪಲ್ ಆ್ಯಂಡ್ ಟೇಸ್ಟಿ ಗ್ರೇವಿಯನ್ನು ಒಮ್ಮೆ ಟ್ರೈ ಮಾಡಿ, ಎಷ್ಟು ಬೇಗ ಆಗುತ್ತೆ. ಈಗ ಇದಕ್ಕೆ ನಾನು ಅರ್ಧ ಚಮಚದಷ್ಟು ಬೆಲ್ಲವನ್ನು ಹಾಕ್ಕೊಂಡೆ. ಇದನ್ನು ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ಅರ್ಧ ಕಪ್ಪು ವಟಾಣಿಯನ್ನು ನಾನು ಇದಕ್ಕೆ ಹಾಕ್ಕೊಂಡೆ, ಹಸಿ ವಟಾಣಿ ಇದು. ಇದನ್ನು ಈಗ ಮೀಡಿಯಮ್ ಫ್ಲೇಮಲ್ಲಿ ಕುದಿಲಿಕ್ಕೆ ಇಟ್ಕೊಳ್ಳೋಣ. ಕುದಿತಾ ಇದೆ ನೋಡಿ. ಹಸಿ ವಟಾಣಿ ಆಗಿರೋದ್ರಿಂದ ಬೇಗ ಬೆಂದ್ಬಿಡತ್ತೆ. ಇಲ್ಲ ನೀವು ವಟಾಣಿಯನ್ನು ಹಿಂದಿನ ದಿವಸ ನೆನೆ ಹಾಕು ಕೂಡ ಮಾಡ್ಕೋಬೋದು. ಈಗ ಪನ್ನೀರನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೇಬೇಕಂತಿಲ್ಲ, ನೀವು ಡೈರೆಕ್ಟಾಗೂ ಕೂಡ ಹಾಕ್ಕೋಬೋದು. ನನಗೆ ಸ್ವಲ್ಪ ಫ್ರೈ ಆದ್ರೇ ಪನ್ನೀರ್ ತುಂಬ ಇಷ್ಟ ಆಗೋದು, ಅದಕ್ಕೆ ಫ್ರೈ ಮಾಡ್ಕೊತಾ ಇದ್ದೀನಿ. ಆಯಿಲ್ ಫ್ರೀ ಮಾಡ್ಕೋಬೇಕು ಅಂತಂದರೆ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಅಂತ ಇಲ್ಲವೇ ಇಲ್ಲ, ಹಾಗೆ ಕೂಡ ತುಂಬ ಟೇಸ್ಟಿಯಾಗೇ ಇರುತ್ತೆ. ನೋಡಿ, ಪನ್ನೀರ್ ಗುರ್ತೇ ಸಿಗಲ್ಲ, ಕಲರೆಲ್ಲ ಚೇಂಜ್ ಆಗಿಬಿಟ್ಟಿದೆ. ಇದು ಸಣ್ಣ ಉರಿಯಲ್ಲಿ ಹೀಗೆ ಇರಲಿ. ಹಾಗೆ ಗ್ರೇವಿ ಕುದೀತಾ ಇದೆ. ಇದಕ್ಕೆ ಈಗ 1 ಟೇಬಲ್ ಸ್ಪೂನ್ ಕಸ್ತೂರಿ ಮೇಥಿಯನ್ನು ಹಾಕ್ಕೋತಾ ಇದ್ದೀನಿ. ಕಸ್ತೂರಿ ಮೇಥಿ ಎಲ್ಲ ಗ್ರೇವಿಗೂ ಕೂಡ ರಿಚ್ ಟೇಸ್ಟನ್ನು ಕೊಡುತ್ತೆ. ನಾನು ತುಂಬ ಯೂಸ್ ಮಾಡ್ತೀನಿ ಕಸ್ತೂರಿ ಮೇಥಿಯನ್ನು. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋವನ್ನು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ರುಚಿ ರುಚಿಯಾದಂಥ ಅಡುಗೆಯನ್ನು ಇಲ್ಲಿ ಮಾಡಿಕೊಂಡು ತಿಂತಾ ಇರೋಣ. ಈಗ ನಾವಿದಕ್ಕೆ ಫ್ರೈ ಮಾಡ್ಕೊಂಡಿರುವಂಥ ಪನ್ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದು ಸ್ವಲ್ಪ ಕುದಿ ಬಂದರೆ ಸಾಕಾಗತ್ತೆ. ಆಲ್ರೆಡಿ ಇದರೊಳಗಿರುವಂಥ ವಟಾಣಿ ಈಗ ಬೆಂದಿದೆ, ಪನ್ನೀರು ಕೂಡ ಫ್ರೈ ಆಗಿದೆ, ಅದಕ್ಕೋಸ್ಕರ ಇಷ್ಟು ಸಾಕಾಗತ್ತೆ. ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಹಾಗೆ ಟೇಸ್ಟಿಗೆ ಮತ್ತು ಅಲಂಕಾರಕ್ಕೆ ಅಂತ ಹೇಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ರ ಮೇಲೆ ಉದುರಿಸ್ಕೊಳ್ಳೋಣ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ರುಚಿಯಾದಂಥ ಅಡುಗೆಯೊಂದಿಗೆ ಮತ್ತೆ ಮತ್ತೆ ಅಡುಗೆ ಆಟದಲ್ಲಿ ಭೇಟಿಯಾಗ್ತಾ ಇರೋಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೇ ಇರಲಿ. ಒಮ್ಮೆ ಈ ಗ್ರೇವಿಯನ್ನು ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ.
ಈಗ ಬಿಸಿ ಬಿಸಿ ದೋಸೆಯನ್ನು ಮಾಡ್ತಾ ಇದ್ದೀನಿ ನಾನು. ದೋಸೆ ಜೊತೆಗೆ ತುಂಬ ಸಖತ್ತಾಗಿರುತ್ತೆ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ದೋಸೆನೇ ಇರುತ್ತೆ. ಅದಕ್ಕೆ ಬಾಜಿ, ಪಲ್ಯ, ಚಟ್ನಿ ವೆರೈಟಿ ವೆರೈಟಿ ಬೇಕೇ ಬೇಕು ನಮಗೆ. ಸಂಡೇ ಮತ್ತು ಹಬ್ಬದ ದಿನದಲ್ಲಿ ಮಾತ್ರ ಬೇರೆ ತಿಂಡಿ ಮಾಡೋದು ನಾವು. ನೋಡಿ, ಗರಿಗರಿಯಾದಂತಹ ತೆಳ್ಳೆವಿದು. ಇದ್ರ ಜೊತೆಗೆ ಒಂದು ಗ್ಲಾಸ್ ಬಟರ್ ಫ್ರೂಟ್ ಜ್ಯೂಸ್ ಇದೆ. ವಾವ್, ಸಖತ್ತಾಗಿರುತ್ತೆ. ಬನ್ನಿ ಬನ್ನಿ, ಈಗ ಟೇಸ್ಟ್ ಹೇಗಿದೆ ಅಂತ ನೋಡೇ ಬಿಡೋಣ. ವಾವ್, ಸಖತ್ತಾಗಿದೆ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.